6 ವರ್ಷದ ಹಿಂದೆ ರೀ 450 ಜನ ಸತ್ತರು ಕೇರಳದಲ್ಲಿ. ಅದಾದ ನಂತರದ ಅತಿ ದೊಡ್ಡ ದುರಂತ ಇದಾಗೋ ಲಕ್ಷಣ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಉತ್ತರ ಕನ್ನಡದ ಶಿರೂರಿನಲ್ಲಿ ಬೆಟ್ಟ ಕುಸಿದು ಬಿತ್ತಲ್ಲ, 8 ಬಾಡಿ ಸಿಕ್ತು. ಕೇರಳದವರೇ 3 ಜನ ನಾಪತ್ತೆ. ಲಾರಿನೇ ನಾಪತ್ತೆ ಆಗಿಬಿಡುತ್ತೆ ಅಂದರೆ ಹೆಂಗದು? ಅಲ್ಲಿನ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದರು. ಯಾಕಂದ್ರೆ ಅಲ್ಲಿ ಹುಡುಕೋದಕ್ಕೆ ಬಂದವರು ಕೇರಳದ ಎಕ್ಸ್ಪರ್ಟ್ಗಳು ಬಂದಿದ್ರು. ಅವರ ರಾಜ್ಯದಲ್ಲಿ ಹಿಂಗೆ ಹಾಕೊಂಡು ಕೂತಿದೆ. 5 ಊರುಗಳ ಪೈಕಿ 2 ಊರುಗಳು ರಾತ್ರಿ ಇದ್ವು, ಬೆಳಗ್ಗೆ ಇಲ್ಲ. ಟೂರಿಸ್ಟ್ ಡೆಸ್ಟಿನೇಷನ್ಗಳಿವೆಲ್ಲ, ದೊಡ್ಡ ಮಟ್ಟದಲ್ಲಿ ಟೂರಿಸ್ಟ್ಗಳು ಹೋಗ್ತಾ ಇದ್ರು. ಪುಣ್ಯಕ್ಕೆ 1 ವಾರದಿಂದ ಮಳೆ ಜಾಸ್ತಿ ಅಂತ ಜನ ಬರೋದು ಕಡಿಮೆ ಆಗಿತ್ತು. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ 3 ಕಡೆಗಳಲ್ಲಿ ಬೆಟ್ಟ ಕುಸಿತು. 3 ಸಲ ಬೆಟ್ಟ ಕುಸಿದಿದೆ. ಕಾರಣ ಏನು? ದೊಡ್ಡ ಮಳೆ ಒಂದೇ ಕಾರಣನ ಇಲ್ಲ, ಮನುಷ್ಯ ಮಾಡಿಟ್ಟಿರೋದಿದೆ. ಭೂಕುಸಿತಕ್ಕೆ 30% ನೈಸರ್ಗಿಕ ಕಾರಣಗಳಿದ್ರೆ 70% ಮನುಷ್ಯ ಮಾಡಿದ ಕಾರಣಗಳಿರ್ತವೆ. ಈ ಊಟಿಯಿಂದ ಕೋಯಿಕ್ಕೋಡಿಗೆ ಹೋಗೋ ಹೈವೇ ಇದೆಯಲ್ಲ, ಹೈವೇ ಪಕ್ಕದಲ್ಲೇ ಇರೋದು ಮೆಪ್ಪಾಡಿ. ಒಂದು ಸಲ ನಿಮಗೆ ತೋರಿಸ್ತೀನಿ ಇದು ದುರಂತ ಆಗಿದ್ದು ಹೆಂಗೆ ಅಂತ. ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಇದೆ, ಈಸಿಯಾಗಿ ಅರ್ಥ ಆಗುತ್ತೆ. ಮೆಪ್ಪಾಡಿ ಮತ್ತು ಇನ್ನೊಂದು ಊರು. ಇದು ಹಳ್ಳಿ, ಮುಂಡಕೈಮ್ ಅಂತ ಕರೀತಾರೆ. ಸಣ್ಣ ಹಳ್ಳಿ ಇದು. ಇದು ನದಿ ಇಲ್ಲಿ ಹರ್ಕೊಂಡು ಬರುತ್ತೆ. ನಿಮಗೆ ಇಲ್ಲಿಂದ ಬೆಟ್ಟದ ಮೇಲಿಂದ ನದಿ ಹರ್ಕೊಂಡು ಬರುತ್ತೆ, ಹಿಂಗೆ ಹರ್ಕೊಂಡು ಹೋಗುತ್ತೆ. ಈ ಹಳ್ಳಿ 400ಕ್ಕೂ ಹೆಚ್ಚು ಮನೆಗಳು ಮುಂಡಕೈಮ್ನಲ್ಲಿ. ಇದು ನದಿ ಹರ್ಕೊಂಡು ಬರೋದು. ಇಲ್ಲಿದೆ ನೋಡಿ, ಚಲಿಯಾರ್ ನದಿ ಇದು ಹರ್ಕೊಂಡು ಬರೋದು. ಇಲ್ಲೊಂದು ದೊಡ್ಡ ಬೆಟ್ಟ ಇದೆ, ಇಲ್ಲೊಂದು ದೊಡ್ಡ ಬೆಟ್ಟ ಇದೆ. 2 ಬೆಟ್ಟದ ಮಧ್ಯೆ ನದಿ ಹರಿಯುತ್ತೆ. ನದಿ ದಂಡೆ ಮೇಲಿನ ಗ್ರಾಮ. ಎಷ್ಟು ಸುಂದರ ಅಂತೀವಿ ನಾವು, ಎಷ್ಟು ಚಂದ ಇರ್ಬೋದು ಈ ಊರು ಅಂತ. ಅಲ್ಲಿ ಊರಿದ್ದಿದ್ದೇ ದುರಂತ ಆಗಿರೋದು. ನದಿ ಹಿಂಗೆ ಹರಿತಾ ಇತ್ತು. ಇಡೀ ರಾತ್ರಿ ಸುರಿತು ಮಳೆ. ಅಂದರೆ ಎಕ್ಸಾಕ್ಟಾಗಿ ಎಷ್ಟು ಮಿಲಿಮೀಟರ್ ಅಂತ ಇನ್ನೂ ಸಂಖ್ಯೆ ಸಿಗ್ತಾ ಇಲ್ಲ. ಕೆಲವರು 300 ಅಂತಾರೆ, ಇನ್ನು ಕೆಲವರು 400 ಅಂತಾರೆ, ಇಲ್ಲ 700ಗಿಂತ ಜಾಸ್ತಿ ಆಗಿತ್ತು. ಅಷ್ಟೆಲ್ಲ ಆಗಿರಲಿಕ್ಕಿಲ್ಲ, ಬಟ್ ಮಳೆ ಸುರಿತು. ಈ ಬೆಟ್ಟ ಏನಾಯಿತು, ಈ ಬೆಟ್ಟ ಕತ್ತರಿಸಿಕೊಂಡು ನದಿ ಒಳಗೆ ಬಿದ್ದುಬಿಡ್ತು. ಈ ಬೆಟ್ಟ ಇಷ್ಟು ನದಿ ಹರಿಯುತ್ತೆ, ಇದು ಕತ್ತರಿಸ್ಕೊಂಡು ನದಿ ಒಳಗೆ ಬಿದ್ದಾಗ ನದಿ ಹರಿಯುವ ಮಾರ್ಗನ ಪೂರ್ತಿ ಕ್ಲೋಸ್ ಆಗಿಬಿಡ್ತಿಲ್ಲಿ. ಇನ್ನೆಲ್ಲ ಹೋಗ್ಬೇಕು, ನದಿ ನೀರು ಜೋರು ಬರ್ತಾ ಇದೆ. ಹಿಂಗೆ ಬರ್ತಾ ಇದ್ದ ನದಿ ಊರೊಳಗೆ ನುಗ್ಗುತ್ತೆ ಹಿಂಗೆ ಅಷ್ಟೇ. ಇಲ್ಲಿರುವ ಅಷ್ಟೂ ಮನೆಗಳು ಹೋದವು. ಜೊತೆಗೆ ಈ ಗುಡ್ಡ ಈ ಊರಿನ ಮೇಲೆ ಕುಸಿದು ಬಿತ್ತು. ಮುಂಡಕೈಮ್ನಲ್ಲಾಗಿದ್ದ ದುರಂತ ಇದು. ಇಲ್ಲೊಂದು ಬೆಟ್ಟ, ಇದು ಊರು. ಎಲ್ಲೋ ಮಾರ್ಕ್ನಲ್ಲಿರೋ, ಡಾಟೆಡ್ ಮಾರ್ಕ್ನಲ್ಲಿರೋದು ಊರು. ಇಲ್ಲಿ ನದಿ ಈ ಬೆಟ್ಟ ಕತ್ತರಿಸ್ಕೊಂಡು ಪೂರ್ತಿ ನದಿಯನ್ನು ಮುಚ್ಚಿಬಿಡ್ತದು. ನದಿ ಹರಿತಾ ಇದ್ದ ಜಾಗವನ್ನು. ಹರಿತಾ ಇದ್ದ ನದಿ ಎಲ್ಲೋ ಒಂದು ಕಡೆ ಜಾಗ ಬೇಕದಕ್ಕೆ, ನುಗ್ಗಿತು ಊರಲ್ಲಿ. ಇಲ್ಲಿರುವ ಅಷ್ಟೂ ಮನೆಗಳು ಕೊಚ್ಕೊಂಡು ನದಿ ಸೇರಿದ್ವು. ಜನ ಹೆಣಗಳಾಗಿ ಹರ್ಕೊಂಡು ಹೋದ್ರು. ಇದು ಮಧ್ಯರಾತ್ರಿ ಒಂದು 2 ಗಂಟೆ ಸುಮಾರಿಗೆ ಆಗಿದ್ದಿಲ್ಲಿ. ಇದು ಮುಂಡಕೈಮ್ ಆಯಿತು. ಇನ್ನೊಂದು ಊರು, ಇಲ್ಲಿ ನದಿ ಬರೋದಿಲ್ಲ, ಬರೀ ಬೆಟ್ಟಗಳಷ್ಟೇ. ಬೆಟ್ಟಗಳ ಮಧ್ಯದ ಊರು. ಇಲ್ಲಿ ಕಾಣಿಸುತ್ತೆ ನೋಡಿ, ಮೆಪ್ಪಾಡಿ ಊರು. ಇದು ಗುಡ್ಡ, ಇಲ್ಲಿ ಗುಡ್ಡ. ಬೆಟ್ಟದ ತಪ್ಪಲಿನಲ್ಲಿರುವ ಊರು, ಗ್ರಾಮ ಪಂಚಾಯತ್ ಇದು. 1000 ಮನೆಗಳಲ್ಲಿ. ಮುಂಡಕೈಮ್ನಿಂದ 15 ಕಿಲೋಮೀಟರ್ ದೂರ ಇದೆ ಇದು. ಬೆಟ್ಟದ ಸುತ್ತಲೂ ಊರು, ಊರಿನ ಸುತ್ತಲೂ ಮತ್ತೆ ಬೆಟ್ಟ. ಹಿಂಗಿತ್ತು. ಇಲ್ಲಿ ಒಂದು 5 ಕಡೆ ಬೆಟ್ಟ ಕುಸಿದಿದೆ ಅಂತಾರೆ. 5 ಕಡೆ. ಆಬ್ವಿಯಸ್ಲಿ ಇಲ್ಲಿ ಬೆಟ್ಟ ಇದೆ, ಇಲ್ಲಿ ಮನೆ ಇದೆ. ಕುಸಿದ್ರೆ ಮನೆ ಮೇಲೆ ಬರೋದು. ಮೆಪ್ಪಾಡಿ ಗ್ರಾಮ ಪಂಚಾಯತ್, ಪಟ್ಟಣ, 1000 ಮನೆಗಳಿತ್ತು. ಇಲ್ಲಿ ಅತಿ ದೊಡ್ಡ ಸಾವು ನೋವಾಗಿದೆ. ಇದನ್ನು ಹೊರತುಪಡಿಸಿದ್ರೆ ಇನ್ನೂ 3 ಗ್ರಾಮಗಳಲ್ಲಿ ಹಿಂಗಾಗಿದೆ. ಚಲಿಯಾರ್ ನದಿ ಮುಂಡಕೈಮ್ನಲ್ಲಿ ಜನರನ್ನು ಕೊಚ್ಕೊಂಡು ಹೋದರೆ ಇಲ್ಲಿ ಬೆಟ್ಟನೇ ಬಿದ್ದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.